ಎಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ಒಂದು ಟಾಪಿಕ್ ಏನಪ್ಪಾ ಅಂತಂದ್ರೆ, ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಪ್ರತಿಯೊಬ್ಬ ಒಬ್ಬ ಎಜುಕೇಟೆಡ್ ಪರ್ಸನ್ ತಮ್ಮ ವಿದ್ಯಾಭ್ಯಾಸ ಕಂಪ್ಲೀಟ್ ಆದ ಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅನ್ನೋ ಒಂದು ಆತಂಕದಲ್ಲಿರ್ತಾರೆ. ಅದಕ್ಕೆ ಇವತ್ತಿನ ಟಾಪಿಕ್ ಯೂಸ್ಫುಲ್ ಆಗಲಿ ಅಂತಂದು ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಅದೇನಪ್ಪ ಅಂತಂದ್ರೆ, ಒಂದು ಜಾಬ್ ಮಾಡ್ಬೇಕಾ ಇಲ್ಲ ಒಂದು ಬಿಸ್ನೆಸ್ ಮಾಡ್ಬೇಕಾ ಅನ್ನೋ ಒಂದು ಅವ್ರದ್ದೇ ಆದಂಥ ಒಂದು ಕನ್ಫ್ಯೂಸಲ್ಲಿ ಇರ್ತಾರೆ. ಇವತ್ತಿನ ಈ ಟಾಪಿಕ್ಕು ಅವ್ರಿಗೆ ಭಾಳ ಯೂಸ್ಫುಲ್ ಆಗಿರುತ್ತೆ ಅಂತಂದು ನನ್ನ ಕೆಲವೊಂದು ಅನಿಸಿಕೆಗಳನ್ನ ಹಂಚ್ಕೊಳ್ತಾ ಇದ್ದೀನಿ. ಅದೇನಪ್ಪಾ ಅಂತಂದ್ರೆ, ಪ್ರತಿಯೊಬ್ಬರಿಗೂ ಏನು ಜಾಬ್ನಲ್ಲಿ ಇರುವಂತ ಕೆಲಸ ಮಾಡುವಂತ ವ್ಯಕ್ತಿಗಳನ್ನ ನೋಡ್ಕೊಂಡು ನಾನು ಒಂದು ಜಾಬ್ ಮಾಡಬೇಕು, ನಾನು ಅವ್ರ ತರ ಲೈಫ್ ಲೀಡ್ ಮಾಡ್ಬೇಕು ಅನ್ನೋ ಒಂದು ಕನ್ಸನ್ನ ಕಟ್ಕೊಂತಿರ್ತಾರೆ. ಅದು ಹೇಗಪ್ಪ ಅಂತಂದ್ರೆ, ಒಬ್ಬ ವ್ಯಕ್ತಿ ಊರ್ ಬಿಟ್ಟು ಬೇರೆ ಊರಿಗೆ ಹೋಗಿ ಒಂದು ಅವ್ರದೇ ಆದಂತ ಒಂದು ಜಾಬ್ ಲೈಫ್ ಅನ್ನ ಲೀಡ್ ಮಾಡ್ತಾ ಇರ್ತಾರೆ. ಬಟ್ ಅವ್ರು ಎಷ್ಟು ಕಷ್ಟ ಪಡ್ತಿರ್ತಾರೆ, ಅಲ್ಲಿ ಯಾವ ತರ ಅವರು ನೋವು, ಅವರ ಅಲ್ಲಿರುವಂತ ಆಹಾರ ಶೈಲಿ, ಆರೋಗ್ಯದ ಒತ್ತಡಗಳು, ತೊಂದರೆಗಳು, ಅದನ್ನೆಲ್ಲಾನು ಬದಿಗಿಟ್ಟು ಅವ್ರದೇ ಆದಂತ ಒಂದು ಜೀವನವನ್ನ ಅಲ್ಲಿ ಕಳೀತಾರೆ. ಬಟ್ ನಾವು ಆ ಒಂದು ವಿಚಾರಗಳನ್ನ ನೋಡದೆ ಏನ್ ಮಾಡ್ತಾ ಇರ್ತಾರೆ ಅಂತಂದ್ರೆ, ಕೆಲವೊಂದಿಷ್ಟು ಜನ ಅವರು 4 ಜನ ಇಲ್ಲಿ ರಜೆಗೆ ಬಂದಾಗ ಒಳ್ಳೆ ಚೆನ್ನಾಗಿರೋ ಒಂದು ಡ್ರೆಸ್ ಅನ್ನು ಮಾಡ್ಕೊಂಡು ಹೊರಗಡೆ ಸುತ್ತಾಡೋದನ್ನ ನೋಡ್ಕೊಂಡು, ಪರ್ಫ್ಯೂಮ್ ಹಾಕೊಂಡು ಅಡ್ಡಾಡ್ತಿರ್ತಲ್ಲ, ಅದನ್ನ ನೋಡ್ಕೊಂಡು ಇವ್ರು ಚೆನ್ನಾಗಿದ್ದಾರೆ, ಜಾಬ್ ಚೆನ್ನಾಗಿದೆ ಅಂತಂದು, ದೂರದ ಗುಡ್ಡ ಕಣ್ಣಿಗೆ ಚಂದ ಅಂತಂದು ಆ ಒಂದು ಪಿಕ್ಚರ್ ಅನ್ನ ನೋಡ್ಕೊಂಡು ಮಾತ್ರ ಅವ್ರ ಬಗ್ಗೆ ಅಳಿತಾರೆ. ಅವ್ರು ಚೆನ್ನಾಗಿದ್ದಾರೆ, ನಾನು ಸಹ ಜಾಬ್ ಮಾಡ್ಬೇಕು ಅಂತಂದ. ಅಷ್ಟು ಈಸಿ ಆಗಿರುವಂತ ಕೆಲಸ ಸಹ ಆಗಿರೋದಿಲ್ಲ ಜಾಬ್ ಅಂತ ಬಂದಾಗ. ಅದೇ ರೀತಿಯಾಗಿ ಬಿಸ್ನೆಸ್ ಮಾಡ್ಬೇಕು ಅಂತಂದು ಕೆಲವೊಂದಿಷ್ಟು ಜನದ ಮೈಂಡ್ ಸೆಟ್ ಇರುತ್ತೆ. ಅದು ಸಹ ಈಸಿ ಆಗಿರುವಂತ ಕೆಲಸ ಅಲ್ಲ. ಬಿಸ್ನೆಸ್ ಅಂತ ಬಂದಾಗ ಕೆಲವೊಂದಿಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ, ನಿಮ್ಮದೇ ಆದಂತ ಒಂದು ಸಮಯ ಕೊಡ್ಬೇಕಾಗತ್ತೆ. ಅದೇ ರೀತಿಯಾಗಿ ನಿಮ್ಮಲ್ಲಿ ಸಹ ಪೇಷನ್ಸ್ ಬೇಕಾಗುತ್ತೆ, ಗ್ರಾಹಕರ ಜೊತೆ ನಿಮ್ಮ ಮಾತನಾಡುವ ಶೈಲಿ ಸಹ ಬೇಕಾಗುತ್ತೆ. ಅದು ನಿಮ್ಮ ಡಿಪೆಂಡ್ ಅಪಾನ್ ನಿಮ್ಮ ವ್ಯಕ್ತಿಗತವಾಗಿ ಹೋಗುತ್ತೆ. ಅವ್ರದ್ದೇ ಆದಂತ ಒಂದು ಮೈಂಡ್ ಸೆಟ್ ಇದ್ರೆ ಎರಡನ್ನೂ ಸಹ ಲೈಫ್ ಲೀಡ್ ಮಾಡ್ಬೋದು. ಎರಡು ಇದರಲ್ಲಿ ಜಾಬ್ನಲ್ಲಿ ಪ್ಲಸ್ ಪಾಯಿಂಟ್ ಇದೆ, ನೆಗೆಟಿವ್ ಪಾಯಿಂಟೂ ಇದೆ. ಅದೇ ರೀತಿಯಾಗಿ ಬಿಸ್ನೆಸ್ ಅಂತ ಬಂದಾಗ ಪ್ಲಸ್ ಪಾಯಿಂಟ್ ಸಹ ಇದೆ, ನೆಗೆಟಿವ್ ಪಾಯಿಂಟು ಇರುತ್ತೆ. ಅವು ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ನಿಮಗೆ ನನ್ನ ಒಂದು ವೈಯಕ್ತಿಕ ವಿಚಾರಗಳಿಂದ ಹಂಚ್ಕೊಳ್ತಾ ಇದ್ದೀನಿ. ಈ ಜಾಬ್ ಅಂತ ಬಂದಾಗ ಒಂದು ನಿಯಮಿತವಾದಂಥ ಸೀಮಿತವಾದಂಥ ಒಂದು ಆದಾಯ ಅಂತ ಇರುತ್ತೆ. ಅವ್ರದ್ದೇ ಆದಂಥ ಒಂದು ಇನ್ಕಮ್ ನಿನ್ನ ಮಂತ್ಲಿ ಪೇ ಮಾಡ್ತಾ ಇರ್ತಾರೆ, ನಿಮ್ಮ ಅಕೌಂಟಿಗೆ ಬರ್ತಾ ಇರುತ್ತೆ. ಅದು ಆ ಬಂದಿರುವಂಥ ಒಂದು ಅಮೌಂಟಿಂದ ನಿಮ್ಮದೇ ಅಂತದ ಒಂದು ರೇಷನ್ ಅಂತಾಗ್ಲಿ, ನಿಮಗೆ ದಿನಚರಿ ಖರ್ಚಿಗಂತಾಗ್ಲಿ, ನಿಮ್ಮ ಮನೆಗಂತಲೇ ಕೆಲವೊಂದಿಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ನಿಮ್ಮದೇ ಆದಂಥ ಒಂದು ಆದಾಯದಲ್ಲಿ ನೀವು ಜೀವನ ಮಾಡ್ಬೇಕಾಗತ್ತೆ. ಬಟ್ ಬಿಸ್ನೆಸ್ ಅಂತ ಬಂದಾಗ ಅನ್ಲಿಮಿಟೆಡ್ ವರ್ಕ್ ಆಗಿರುತ್ತೆ, ಅನ್ಲಿಮಿಟೆಡ್ ಆದಾಯ. ಅದು ನೀವು ಯಾವ ತರ ಫೋಕಸ್ ಮಾಡ್ತೀರೋ ಅದ್ರ ಮೇಲೆ ನಿಮ್ಗೆ ಆದಾಯ ಅಂತ ಬರುತ್ತೆ. ಅದ್ರ ಮೇಲೆ ನೀವು ಹೆಚ್ಚು ಜಾಬ್ಗಿಂತ ಹೆಚ್ಚು ದುಡಿಬಹುದು, ಕಡಿಮೆನೂ ದುಡಿಬಹುದು. ಎಫರ್ಟ್ ಹಾಕಿದ್ರೆ ನೀವು ಹೆಚ್ಚು ದುಡಿಬಹುದು, ಹಾಕದಿದ್ರೆ ಕಡಿಮೆನೂ ದುಡಿಬಹುದು. ಬಟ್ ಜಾಬ್ ಅಂತ ಬಂದಾಗ ಸ್ವಾತಂತ್ರ್ಯತೆ ಇರೋದಿಲ್ಲ. ಏಕಪ್ಪ ಅಂತಂದ್ರೆ, ನೀವು ಒಬ್ಬ ವ್ಯಕ್ತಿ ಕೈ ಕೆಳಗೆ ಕೆಲಸ ಮಾಡುವಂತ ಸಂದರ್ಭ ಆಗಿರುತ್ತೆ. ಅಲ್ಲಿ ಅವ್ರು ಏನ್ ಹೇಳ್ತಾರೋ ಅದನ್ನೇ ಮಾಡ್ಬೇಕಾಗತ್ತೆ. ಮಾಡದೇ ಇದ್ರೆ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ ಅಂತ ಇರುತ್ತೆ. ಆ ರೂಲ್ಸ್ ರೆಗ್ಯುಲೇಷನ್ ಇಂದ ನಿಮ್ಮ ಮೇಲೆ ಕ್ರಮ ತಗೊಳ್ಕೊಂಡು ನಿಮ್ಮ ಮೇಲೆ ಅವ್ರು ಕೆಲವೊಂದು ಜವಾಬ್ದಾರಿಗಳನ್ನ ನಿಭಾಯಿಸುವಂತ ಸಂದರ್ಭಗಳಿರುತ್ತೆ. ಬಟ್ ಬಿಸ್ನೆಸ್ ಅಂತ ಬಂದಾಗ ಸಂಪೂರ್ಣವಾಗಿ ನಿಮ್ಮದೇ ಅಂತ ಒಂದು ಸ್ವಾತಂತ್ರ್ಯತೆ ಇರುತ್ತೆ. ಅಲ್ಲಿ ನೀವೇ ಬಾಸ್ ಆಗಿರ್ತೀರಾ, ನೀವೇ ನಿಮ್ಮದೇ ಆದಂತ ಒಂದು ಚೌಕಟ್ಟು ಇರುತ್ತೆ. ಅದರಲ್ಲಿ ನಿಮ್ಮದೇ ಆದಂತ ಒಂದು ಲೈಫ್ ಲೀಡ್ ಮಾಡಬಹುದು. ಬಟ್ ಜಾಬಿಗೂ ಬಿಸ್ನೆಸ್ಸಿಗೂ ಈ ಸ್ವಾತಂತ್ರ್ಯದ ವಿಚಾರ ಬಂದ್ರೆ ನನ್ನ ವೈಯಕ್ತಿಕವಾಗಿ ಬಿಸ್ನೆಸ್ ಬೆಟರ್. ನೆಕ್ಸ್ಟ್ ಬಂದ್ರೆ ನಿಗದಿತ ಸಮಯ. ಜಾಬಿಗೆ ಅದರದೇ ಆದಂತ ಒಂದು 8 ರಿಂದ 10 ಗಂಟೆ ಸಮಯ ಕೊಡಬೇಕು. ಯಾವುದೇ ನಿಮ್ಮ ಕೆಲವೊಂದು ಪರ್ಸನಲ್ ತೊಂದರೆಗಳನ್ನ ಹೇಳುವಂತ ಇರೋಲ್ಲ. ಅದು ತೊಂದರೆಗಳಿದ್ರೆ ನೀವು ಮೊದಲೇ ನೀವು ಅದರ ಬಗ್ಗೆ ತಿಳಿಸ್ಬೇಕಾಗತ್ತೆ. ಒಂದು ಲೆಟರ್ ಮುಖಾಂತರ ನೀವು ಅದನ್ನ ವ್ಯಕ್ತಪಡಿಸಿ ನಿಮ್ಮ ಮೇಲ್ದರ್ಜೆ ಅಧಿಕಾರಿಗಳಿಗೆ
ಅದನ್ನ ಹೇಳಿದಾಗ ಮಾತ್ರ ನಿಮಗೆ ಆ ಸಮಯಕ್ಕೆ ಅನುಸಾರವಾಗಿ ನಿಮ್ಗೆ ರಜೆ ಸಿಗುತ್ತೆ, ನೀವು ಅದನ್ನ ಅವತ್ತಿನ ಮಟ್ಟಿಗೆ ಹೋಗಿ ನಿಭಾಯಿಸಬಹುದು. ಬಟ್ ಈ ಸಮಯದ ವಿಚಾರ ಬಗ್ಗೆ ಬಂದ್ರೆ ಬಿಸ್ನೆಸ್ ಬೆಟರ್. ಹೆಂಗಪ್ಪ ಅಂತಂದ್ರೆ ಅನ್ಲಿಮಿಟೆಡ್ ವರ್ಕ್, ಅನ್ಲಿಮಿಟೆಡ್ ಸಮಯ. ಇದು ಹೆಂಗಪ್ಪ ಅಂತಂದ್ರೆ ನೀವು ಯಾವಾಗ ಬೇಕಾದಾಗ ನಿಮ್ಮ ಬಿಸ್ನೆಸ್ ಅನ್ನ ಸಮಯ ಸಂದರ್ಭಿಕವಾಗಿ ಕ್ಲೋಸ್ ಮಾಡ್ಬೋದು, ಆಮೇಲೆ ರನ್ ಮಾಡ್ಬೋದು. ನಿಮ್ಮ ಕೆಲಸ ಇದ್ದಾಗ ಕ್ಲೋಸ್ ಮಾಡಿಕೊಂಡು ನಿಮ್ಮ ಕೆಲಸವನ್ನು ಕಂಪ್ಲೀಟ್ ಮಾಡ್ಕೊಂಡ್ಬಂದು ಹೊಳ್ಳಿ ಬಂದು ನೀವು ನಿಮ್ಮ ಬಿಸ್ನೆಸ್ ಅನ್ನ ರನ್ ಮಾಡಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ ಪಾಯಿಂಟ್ ಬಂದ್ರೆ ಅದು ನಿಮ್ಮ ಕಚೇರಿಯ ರಾಜಕೀಯ ಅಂತ ಬರುತ್ತೆ. ಕಚೇರಿ ರಾಜಕೀಯ ಅಂತಂದ್ರೆ ನೀವು ಕೆಲಸ ಮಾಡಿರುವಂತ ಒಂದು ಏನು ಜಾಬ್ನಲ್ಲಿ ಅವರದೇ ಆದಂತ ಒಂದು ಮೇಲ್ದರ್ಜೆ ಅಧಿಕಾರಿಗಳು ಅವ್ರ ಬಗ್ಗೆ ಕೆಲವೊಂದಿಷ್ಟು ಏನ್ ಹೇಳ್ತಾರ ಆ ಕೆಲಸವನ್ನು ಮಾಡ್ಬೇಕಾಗತ್ತೆ. ಅವರು ಯಾವ ರೀತಿ ವರ್ಕ್ ಪ್ರೆಷರ್ ಅನ್ನ ಹಾಕೋದಿರಲಿ ಮತ್ತು ಒತ್ತಡವನ್ನ ಹೇರೋದಾಗಿರ್ಲಿ, ತಮ್ಮ ಕೆಳವರ್ತಿಗಳ ಮೇಲೆ ತಮ್ಮ ಅಧಿಕಾರವನ್ನ ತೋರಿಸ್ತಾ ಇರ್ತಾರೆ. ಆ ಕೆಲವೊಂದಿಷ್ಟು ನೋವಿನ ವಿಚಾರಗಳನ್ನು ಇಟ್ಟುಕೊಂಡು ತಮ್ಮ ಕುಟುಂಬದ ಒಂದು ಏಳಿಗಾಗಿ ಊರನ್ನ ಬಿಟ್ಟು ಬೇರೆ ಊರಿಗೆ ಹೋಗಿ ಅವ್ರ ಕೈ ಕೆಳಗೆ ಕೆಲಸ ಮಾಡ್ಕೊಂಡು ಏನೋ ಅಂದ್ರು ಒಂದು ಅನಿಸ್ಕೊಂಡು ಜೀವನ ಮಾಡ್ಬೇಕಾದಂತ ಸಂದರ್ಭ ಇರುತ್ತೆ. ಬಟ್ ಇದರಲ್ಲಿ ಬಿಸ್ನೆಸ್ ಅಂತ ಬಂದಾಗ ಯಾವುದೇ ಒತ್ತಡ ಇರೋದಿಲ್ಲ, ಯಾವುದೇ ವ್ಯಕ್ತಿಯ ಪ್ರೆಷರ್ ಇರೋದಿಲ್ಲ. ಅವರದೇ ಆದಂತ ಒಂದು ಸೀಮಿತ ಸಮಯ, ಸೀಮಿತವಾದಂತ ಒಂದು ಮೈಂಡ್ ಸೆಟ್, ಅವ್ರದೇ ಆದಂತ ಒಂದು ಬಾಸ್ಗಿರಿ ಮೇಲೆ ಈ ಲೈಫ್ ಅನ್ನ ಲೀಡ್ ಮಾಡ್ಬೋದು. ನೆಕ್ಸ್ಟ್ ಬಂದ್ರೆ ಬೆಳವಣಿಗೆ ಅಂತ ಬಂದ್ರೆ ಜಾಬ್ನಲ್ಲಿ ನಿಧಾನವಾಗಿ ಬೆಳೆಯುವಂತ ಒಂದು ಪರಿಸ್ಥಿತಿ ಇರುತ್ತೆ. ಅದು ಹೇಗಪ್ಪ ಅಂತಂದ್ರೆ ಬಂದಿರುವಂತ ಅವರದೇ ಆದಂತ ಸ್ಯಾಲ್ರಿಯಲ್ಲಿ ಅವ್ರಿಗೆ ಎಷ್ಟು ಬೇಕು ಖರ್ಚಿನ ಒಂದು ಮೈಂಡ್ ಸೆಟ್ ಇರುತ್ತೆ. ಅದರ ಮುಖಾಂತರವಾಗಿ ಅದನ್ನ ಖರ್ಚು ಮಾಡಿಕೊಂಡು ಅದರಿಂದ ಲೈಫ್ ಲೀಡ್ ಮಾಡಿಕೊಂಡು ಉಳಿದಿರುವಂತ ಇನ್ಕಮ್ ಅನ್ನ ಸೇವ್ ಮಾಡ್ಕೊಂಡು ಅದನ್ನ ಅವರ ಒಂದು ಏನೋ ಮನೆ ಕಟ್ಟುವಂತಿರ್ಲಿ, ಕಾರ್ ಅಂತಿರಲಿ, ಒಳ್ಳೆಯ ಸ್ಯಾಟಿಸ್ಫ್ಯಾಕ್ಷನ್ ಲೈಫ್ ಲೀಡ್ ಮಾಡ್ಬೇಕಂತಂದ್ರೆ ನಿಧಾನವಾಗಿ ಅವರು ಈ ಬೆಳವಣಿಗೆಯನ್ನ ಕಾಣ್ಕೊಳ್ತಾರೆ. ಬಟ್ ಬಿಸ್ನೆಸ್ ಅಂತ ಬಂದಾಗ ವೇಗವಾಗಿ ಬೆಳೆಯುವಂತ ಒಂದು ಪ್ಲಾಟ್ಫಾರ್ಮ್ ಆಗಿರುತ್ತೆ. ಅದು ಡಿಪೆಂಡ್ ಅಪಾನ್ ಆ ವ್ಯಕ್ತಿಯ ಮೇಲೆ. ಆ ವ್ಯಕ್ತಿ ಅದರದೇ ಆದಂತ ಒಂದು ಸ್ಕಿಲ್ ಅನ್ನ ಅಳವಡಿಕೆ ಮಾಡಿಕೊಂಡು ಆ ಬಿಸ್ನೆಸ್ ಬಗ್ಗೆ ಸ್ವಲ್ಪ ತನ್ನ ಮೈಂಡಿಗೆ ತಗೊಂಡು ಎಫರ್ಟ್ ಹಾಕಿದ್ದೆ ಆದ್ರೆ ವೇಗವಾಗಿ ಬೆಳಿಬಹುದು, ವೇಗವಾಗಿ ಇದರಲ್ಲಿ ಸಕ್ಸಸ್ ಅನ್ನ ಕಾಣಬಹುದು. ಅದೇ ಎರಡರಲ್ಲಿಯೂ ಸಹ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ಡಿಪೆಂಡ್ ಅಪಾನ್ ನಿಮ್ಮ ಮೈಂಡ್ ಸೆಟ್ ಯಾವ ತರ ಇದೆ ಅನ್ನೋದನ್ನ ನೀವು ಕಂಡ್ಕೊಳ್ಳಿ. ನಿಮ್ಗೆ ಪೇಷನ್ಸ್ ಇದೆ, ನಮ್ಗೆ ಬಿಸ್ನೆಸ್ ಸ್ಕಿಲ್ ಇದೆ, ಆದ್ಮೇಲೆ ಬಂಡವಾಳ ಹಾಕೋಕೆ ನಮ್ಗೆ ತಯಾರಿದ್ದೀವಿ, ನಮ್ಮದೇ ಆದಂತ ಒಂದು ಪೇಷನ್ಸ್ ಮೇನ್ ಬೇಕಾಗತ್ತೆ. ಇದು ಇದ್ರೆ ನೀವು ಬಿಸ್ನೆಸ್ ಮಾಡೋದಕ್ಕೆ ಬೆಟರ್. ಇಲ್ಲ ನಾನು ಬಿಸ್ನೆಸ್ ಇದರಲ್ಲಿ ನನ್ಗೆ ಯಾವುದೇ ತರ ಪಾಯಿಂಟ್ಸ್ ನನ್ನಲ್ಲಿ ಇಲ್ಲ, ನಾನು ಜಾಬಿಗೆ ಹೋದ್ರೆ ನನ್ನ ಲೈಫ್ ಲೀಡ್ ಮಾಡ್ಬೋದು, ಜಾಬ್ನಲ್ಲಿ ನಾವು ಯಾವುದೇ ತರಂತ ಸಂದರ್ಭಗಳು ಬಂದ್ರೂ ಒಂದು ಸೆಕ್ಯೂರ್ ಇರುತ್ತೆ ಅಂತ ಬಂದಾಗ ಒಂದು ಬೆಸ್ಟ್ ಅಂದ್ರೆ ಉದ್ಯೋಗ ಜಾಬ್ನಲ್ಲಿ ಸೆಕ್ಯೂರ್ ಇರುತ್ತೆ. ಒಂದು ಏಜ್ ಆದ್ಮೇಲೆ ಒಂದು PF ಅಂತ ಕಟ್ ಆಗುತ್ತೆ. ಆ PF ಇಂದ ಒಂದು ಅಮೌಂಟ್, ಒಂದು ನಿಗದಿಯಾದಂತ ಅಮೌಂಟ್ ಬರುತ್ತೆ. ಅದರಲ್ಲಿ ಒಂದು ತಮ್ಮದೇ ಆದಂತ ಒಂದು ರಿಟೈರ್ಮೆಂಟ್ ಸಮಯವನ್ನ ಕಳಿಬಹುದು. ಬಿಸ್ನೆಸ್ ಅಂತ ಬಂದಾಗ ಅದರ ಯಾವುದೇ ರೀತಿಯಾದಂತ ಒಂದು PF ಇನ್ನೊಂದು ಮತ್ತೊಂದು ಅವಕಾಶಗಳಿರೋದಿಲ್ಲ. ಅದು ಸಹ ಇದರಲ್ಲಿ ಒಂದು ಮೈನಸ್ ಪಾಯಿಂಟ್ ಆಗಿರುತ್ತೆ. ಎರಡರಲ್ಲೂ ಸಹ ಮೈನಸ್ ಪಾಯಿಂಟ್ ಪ್ಲಸ್ ಪಾಯಿಂಟ್ ಇದೆ. ನಿಮ್ಮ ಒಂದು ಚಾಯ್ಸಿಂಗ್ ಡಿಪೆಂಡ್ ಅಪಾನ್ ನಿಮ್ಮ ವ್ಯಕ್ತಿತ್ವದ ಮೇಲೆ, ನಿಮ್ಮ ಮೈಂಡ್ ಸೆಟ್ ಮೇಲೆ ಹೋಗುತ್ತೆ. ಇವತ್ತಿನ ಟಾಪಿಕ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತಿದ್ದೀನಿ. ಪ್ರತಿಯೊಬ್ಬ ಯುವಕರು ನಿಮ್ಮ ಒಂದು ಎಜುಕೇಶನ್ ಪರ್ಪಸ್ನಲ್ಲಿ ನಿಮ್ಮ ಮೈಂಡ್ ಸೆಟ್ ಹೇಗಿದೆ, ನಿಮ್ಮ ಬಿಸ್ನೆಸ್ ಲೈನಲ್ಲಿ ಬಂದಾಗ ನಿಮ್ಮ ವಿಚಾರಗಳು ಯಾವ ಥರ ಇದೆ ಅನ್ನೋದನ್ನು ಕಂಡುಕೊಂಡು ಒಂದು ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ ಅಂತ ಇವತ್ತಿನ ಒಂದು ವಿಡಿಯೋವನ್ನು ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತಿದ್ದೀನಿ. ಯಾವ ಥರ ಇವತ್ತಿನ ವಿಡಿಯೋ ನಿಮಗೆ ಉಪಯೋಗ ಅನ್ನಿಸಿದೆ ಅನ್ನೋದನ್ನು ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ವಿಡಿಯೋಗೆ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾಯಿರಿ.
ನಮ್ಮ ಚಾನಲ್ ಸಹ 14,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು. ಈ ಥರ ನಿಮ್ಮ ಪ್ರೋತ್ಸಾಹ ಸಪೋರ್ಟಿಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ವಿಶ್ ಯು ಆಲ್.